ರಾಜ್ಯದಲ್ಲಿ ಮತ್ತೆ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೋವಿಡ್ ಮೀಟಿಂಗ್ ನಡೆಯಲಿದೆ. ಬಹಳ ಮಹತ್ವದ್ದು. ದಿನೇಶ್ ಗುಂಡೂರಾವ್ ಈಗಾಗಲೇ ಸಾಲು ಸಭೆಗಳನ್ನು ಮಾಡಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯವರೊಂದಿಗೆ. ಈಗ ನೋಡಿ, ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. ಬಟ್ ಈಗ ಅದಾದ ಬೆನ್ನಲ್ಲೇ ದಿಢೀರ್ ಅಂತೇಳಿ ಒಂದು ಸಭೆಯನ್ನು ಕರೆದಿದ್ದಾರೆ. ಕೋವಿಡ್ ಮೀಟಿಂಗ್ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಟೆಕ್ನಿಕಲ್ ಟೀಮ್ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಲಹೆಗಳನ್ನು ಪಡೆದುಕೊಳ್ಳಲಿದ್ದಾರೆ. ಸೋಂಕು ತಡೆಗಟ್ಟುವ ಕುರಿತು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಇತರೆ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಕೆಲವೊಂದಿಷ್ಟು ಸಲಹೆಗಳನ್ನು ಸೂಚನೆಗಳನ್ನು ಸಿದ್ದರಾಮಯ್ಯನವರು ಕೊಡಲಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಕೇಸ್ಗಳು ಸೆಕೆಂಡ್ ಹೈಯೆಸ್ಟ್ ಭಾರತದಲ್ಲೇ, ಕೇರಳ ಬಿಟ್ಟರೆ ನಮ್ಮದೇ ಈಗ 2ನೇ ಸ್ಥಾನದಲ್ಲಿರೋದು. ದಿನನಿತ್ಯವೂ ಕೂಡ ಕೇಸಸ್ಗಳು ದಾಖಲಾಗ್ತಾ ಇದೆ ಮತ್ತು ಎರಡು ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿನೇ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಸಮರೋಪಾದಿಯಲ್ಲಿ ಯಾವ ರೀತಿ ಅಧಿಕಾರಿಗಳು ಕೆಲಸವನ್ನು ಮಾಡಬೇಕು, ಕೊರೋನಾ ಜಾಸ್ತಿ ಆಗದಂತೆ ಮುಂಜಾಗ್ರತೆಯನ್ನು ಹೇಗೆ ವಹಿಸಬೇಕು ಮತ್ತು ವೈದ್ಯಕೀಯ ಸಲಕರಣೆಗಳು ಅಥವಾ ಮೆಡಿಕಲ್ ಯಾವ ರೀತಿ ಸ್ಟ್ರಾಂಗ್ ಆಗಿರಬೇಕು, ಬೆಡ್ಗಳು, ವೆಂಟಿಲೇಟರ್ಗಳು, ಆಕ್ಸಿಜನ್ ಘಟಕಗಳಾಗಿರ್ಬೋದು. ಈ ಹಿಂದೆ ನಾವೇನೆಲ್ಲ ಅನುಭವಿಸಿದ್ವಲ್ಲ ಕೊರೋನಾ ಸಂದರ್ಭದಲ್ಲಿ, ಅದ್ಯಾವುದು ಕೂಡ ಆಗದಂತೆ, ಪರಿಣಾಮ ಬೀರದಂತೆ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಈಗಾಗಲೇ ಗೈಡ್ಲೈನ್ಸ್ ಕೂಡ ಸರ್ಕಾರದಿಂದ ರಿಲೀಸ್ ಆಗಿದೆ. ಮತ್ತೇನಾದರೂ ಪ್ರತ್ಯೇಕವಾದಂಥ ಗೈಡ್ಲೈನ್ಸ್ ಬಿಡುಗಡೆ ಆಗ್ಬೋದಾ? ಸಾಧ್ಯತೆಗಳಂತೂ ಖಂಡಿತವಾಗಲೂ ಇದೆ. ಈಗಾಗಲೇ ಬಸ್ಗಳಲ್ಲೂ ಕೂಡ ಮಾಸ್ಕನ್ನು ಕಡ್ಡಾಯ ಮಾಡಿದ್ದಾರೆ. ಸಾರ್ವಜನಿಕ ಪ್ರದೇಶಗಳಲ್ಲೂ ಕೂಡ ಇನ್ಮೇಲೆ ಮಾಸ್ಕ್ ಕಡ್ಡಾಯ ಮಾಡಬಹುದು. ಖಂಡಿತವಾಗಲೂ ಆ ಚಾನ್ಸಸ್ ಇದೆ. ಫೈನ್ ಎಲ್ಲ ಹಂತವಾಗಿ ಮಾಡ್ಬೋದು. ಮತ್ತು ಟೆಸ್ಟಿಂಗ್ಗಳ ಸಂಖ್ಯೆ ಹೆಚ್ಚಳ ಆಗಬೇಕಾಗಿದೆ. ನಮ್ಮಲ್ಲಿ ಇನ್ನೂ ಕೂಡ RT-PCR ಮತ್ತು ರ್ಯಾಂಡಮ್ ಟೆಸ್ಟ್ಗಳ ಸಂಖ್ಯೆ ಆಗಿರ್ಬೋದು. ಆಮೇಲೆ ಬೆಡ್ಗಳ ಸಂಖ್ಯೆ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಜಾಸ್ತಿ ಮಾಡಬೇಕಾಗಿದೆ. ಸ್ಯಾನಿಟೈಸರ್ ಆಗಿರ್ಬೋದು, ಥರ್ಮಲ್ ಸ್ಕ್ರೀನಿಂಗು, ಜನರಿಗೆ ಜಾಗೃತಿ ಮೂಡಿಸೋದು, ಉಪತಳಿ, ಅದರ ಜೊತೆಗೆ ಕೊರೋನಾ ಸೋಂಕಿನ ಈ ಕ್ಷಣದ ಲಕ್ಷಣಗಳೇನು, ಹೊರಗಿನಿಂದ ಬರುವಂಥವ್ರಿಗೆ ಯಾವ ರೀತಿ ತಪಾಸಣೆಯನ್ನು ಮಾಡಬೇಕು, ಗಡಿ ಭಾಗದಲ್ಲಿ ಹೇಗೆ ಕಟ್ಟೆಚ್ಚರವನ್ನು ವಹಿಸಬೇಕು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ನ CEOಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಮತ್ತು ವೈದ್ಯರ ತಂಡ ನಮ್ಮಲ್ಲಿ ಹೇಗೆ ಸಮರ್ಥವಾಗಿದೆ, ಎಲ್ಲದರ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಪಡೆಯಲಿದ್ದಾರೆ. ಆರಂಭದಲ್ಲಿ ನಾವೇನಾದರೂ ಎಡವಟ್ಟು ಮಾಡಿಕೊಂಡ್ರೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮೆಲ್ಲಗೆ ಸದ್ದಿಲ್ಲದೆ ಕೊರೋನಾ ಆಕ್ರಮಣ ಮಾಡಿದೆ ಕರ್ನಾಟಕಕ್ಕೆ, ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಪ್ರಕರಣ ಸಂಖ್ಯೆ ದಿನನಿತ್ಯವೂ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಈಗ ಸದ್ದಿಲ್ಲದೆ ಕೊರೋನಾ ಆಕ್ರಮಣ ಮಾಡಿದೆ, ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಹೇಗೆ ಸನ್ನದ್ಧವಾಗಿದೆ? ಇವತ್ತಿನ ಸಭೆ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ? ಏನಾದರೂ ನಿರೀಕ್ಷೆ ಮಾಡ್ಬೋದಾ ಮತ್ತೆ ಗೈಡ್ಲೈನ್ಸ್ ಅಂತ? ಇವತ್ತು CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೊರೋನಾ ಮುಂಜಾಗ್ರತೆ ಕಾರಣ ಸಭೆಯನ್ನ ಮಾಡಲಾಗ್ತದೆ. ಈಗಾಗಲೇ ಸಭೆಗೆ ಸಚಿವರಾದಂತಹ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಹಾಗೂ DG ಅಲೋಕ್ ಮೋಹನ್ ಸೇರಿದಂತೆ ತಾಂತ್ರಿಕ ಸಮಿತಿ ಸದಸ್ಯರು ಹಾಗೂ ಹಿರಿಯ ಅಧಿಕಾರಿಗಳು, ಅಂದ್ರೆ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ WHO ನ 4 ಪ್ರತಿನಿಧಿಗಳು ಕೂಡ ಭಾಗಿಯಾಗಿರುವಂತದ್ದು. ಅಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಎಚ್ಚರಿಕೆಯಾಗಿರ್ಬೇಕು ಅಂತ ಈಗಾಗಲೇ ಸಲಹೆ ಸೂಚನೆಗಳನ್ನ ನೀಡಿದೆ. ನಿನ್ನೆ ನಡೆದಂತಹ ವರ್ಚುವಲ್ ಮೀಟಿಂಗ್ ನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಭಾಗವಹಿಸಿದ್ರು. ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಆಯಾ ರಾಜ್ಯಗಳಲ್ಲಿ ಯಾವ ರೀತಿ ಒಂದು ಪರಿಸ್ಥಿತಿ ಇದೆ, ಆ ಪರಿಸ್ಥಿತಿ ಅನುಗುಣವಾಗಿ ಅಲ್ಲಿ ನಿರ್ಬಂಧಗಳನ್ನ ಮಾಡಬೇಕು, ಯಾವ ರಿಸ್ಟ್ರಿಕ್ಷನ್ ಗಳನ್ನ ತರಬೇಕು ಅನ್ನೋದು ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಅಧಿಕಾರ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮುಂಜಾಗೃತಾ ಕ್ರಮವಾಗಿ, ಯಾಕೆಂದ್ರೆ ಈ 2 ಕೋವಿಡ್ ಹಾವಳಿಯಿಂದ ಸಾಕಷ್ಟು ಸಾವು ನೋವುಗಳಾಗಿದೆ, ಮತ್ತೆ ಅದು ಮರುಕಳಿಸಬಾರದು ಎಂಬ ವಿಚಾರದಿಂದ ಸರ್ಕಾರವು ಕೂಡ ಮುಂಜಾಗೃತವಾಗಿ ಈಗಾಗಲೇ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದೆ. ಜಿಲ್ಲಾಸ್ಪತ್ರೆಗಳ ಅಧಿಕಾರಿಗಳೊಂದಿಗೆ ಮಾತನಾಡಿ ಎಲ್ಲವಕ್ಕೂ ತಯಾರಾಗಿರುವಂತ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು CM ಸಿದ್ದರಾಮಯ್ಯರು ಹಾಗೂ DCM DKಶಿ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಗೈಡ್ಲೈನ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾಕೆಂದ್ರೆ ಮಾಸ್ಕ್ ಧರಿಸುವುದು ಸೇರಿದಂತೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವುದು ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧಗೊಳಿಸಬೇಕಾ ಅಥವಾ ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ಒಂದು ಕಂಡೀಷನ್ ಗಳನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಿರ್ಧಾರ ಆಗುತ್ತೆ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು. ಜೊತೆಗೆ 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಅನ್ನ ಧರಿಸಬೇಕು ಹಾಗೂ ಗರ್ಭಿಣಿಯರು ಸಾಮಾಜಿಕ
ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ಗಳನ್ನು ಧರಿಸ್ಕೊಳ್ಬೇಕು ಅನ್ನೋದು ಕೂಡ ಈಗಾಗಲೇ ಆ ಸಲಹೆಗಳನ್ನು ಕೊಡಲಾಗ್ತಾ ಇದೆ. ಜೊತೆಗೆ ಆ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತರು ಮಾಸ್ಕ್ಗಳನ್ನ ಧರಿಸಬೇಕು ಅನ್ನೋದು ಕೂಡ ಈಗಾಗಲೇ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗಾಗಲೇ ಆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ಬಹುಮುಖ್ಯವಾಗಿ ಗಡಿ ಪ್ರದೇಶಗಳಲ್ಲಿ ಅಂದ್ರೆ ಕೇರಳ ಮತ್ತು ತಮಿಳುನಾಡಿಂದ ಬರುವಂತಹ ಒಂದು ಪ್ರಯಾಣಿಕರಿಗೆ ಟೆಸ್ಟ್ ಮಾಡಬೇಕಾ, ಆ ಪ್ರದೇಶಗಳಲ್ಲಿ ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು, RT-PCR ಟೆಸ್ಟ್ ಮಾಡಬೇಕಾ ಎಂಬ ವಿಚಾರಗಳನ್ನ ಇಟ್ಟುಕೊಂಡು ಇವತ್ತಿನ ಸಭೆಯಲ್ಲಿ ಆ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.